ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಎಲ್ಲ ಆಸ್ತಿಕ ಬಂಧುಗಳಿಗೆ ನಮಸ್ಕಾರ. ಈ ಸಂಚಿಕೆಯಲ್ಲಿ ದೇವಸ್ಥಾನದ ವಿಚಾರಗಳ ಬಗ್ಗೆ ಒಂದು ಗಮನವನ್ನು ಹರಿಸೋಣ. ಯಾಕೆಂತ ಕೇಳಿದರೆ, ನಮ್ಮ ಸನಾತನ ಧರ್ಮಕ್ಕೆ ಇಷ್ಟು ಪ್ರಾಧಾನ್ಯತೆ ಉಂಟು ಅಂತ ಹೇಳಿದರೆ ಹಲವು ಕಾರಣಗಳಲ್ಲಿ ಮುಖ್ಯವಾದಂತಹ ಕಾರಣ ನಮ್ಮ ಧರ್ಮಕ್ಷೇತ್ರಗಳು. ಅದೆಂತೆಂತಹ ದೇವಸ್ಥಾನಗಳು ಇವತ್ತು ನಿನ್ನೆಯಿಂದಲ್ಲ, ಸಾವಿರಾರು ವರ್ಷಗಳಿಂದ ನಮ್ಮ ಧರ್ಮ ಧ್ವಜವನ್ನು ಎತ್ತಿ ಹಿಡಿದಿವೆ. ನಾವು ಹೋಗ್ತೇವೆ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ, ಕೇರಳ, ತಮಿಳುನಾಡು ಅಥವಾ ಇನ್ನೆಲ್ಲಿಯೋ ಒರಿಸ್ಸಾ ಇತ್ಯಾದಿ ಕ್ಷೇತ್ರಗಳಿಗೆ ಹೋದಾಗ ಎಂತೆಂತಹ ದೇವಸ್ಥಾನವನ್ನು ನೋಡ್ತೇವೆ. ಅದರ ಗೋಪುರಗಳಿರ್ಬೋದು, ಅಲ್ಲಿಯ ಶಿಲ್ಪಕಲೆಗಳಿರ್ಬೋದು, ವಾಸ್ತುವಿನ್ಯಾಸ ಇರ್ಬೋದು, ಎಲ್ಲದಕ್ಕೂ ಕೂಡ ನಾವು ಸೂರೆ ಹೋಗ್ತೇವೆ, ನಮ್ಮ ಮನಸ್ಸು ಸೂರೆಗೊಳ್ಳುತ್ತದೆ. ಹಾಗಿರುವಾಗ ಅಂತಹ ದೇವಾಲಯ ಪರಂಪರೆ ಇವತ್ತು ನಮ್ಮ ಭಾರತದ ವಿಶ್ವ ಗುರುತ್ವವನ್ನು ಎತ್ತಿ ಹಿಡಿದಿದೆ ಅಂತ ಹೇಳುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ದೇವಸ್ಥಾನಗಳ ಒಂದು ವ್ಯವಸ್ಥೆ ನಮ್ಮಲ್ಲಿ ಯಾಕಾಗಿ ಬಂತು, ಇದರ ಮಹತ್ವ ಏನು, ಶಾಸ್ತ್ರಗಳು ಇದರ ಬಗ್ಗೆ ಏನು ಹೇಳ್ತಾ ಇದೆ ಅಂತ ಹೇಳುವಂಥದ್ದನ್ನು ನಾವು ಸ್ವಲ್ಪ ತಿಳ್ಕೊಳ್ಬೇಕು. ದೇವಸ್ಥಾನಕ್ಕೆ ಹೋಗ್ತೇವೆ, ನಮಸ್ಕಾರ ಮಾಡ್ತೇವೆ, ಪ್ರಸಾದ ತಗೊಳ್ತೇವೆ, ಅಲ್ಲಿಯ ವಿನ್ಯಾಸಗಳನ್ನು, ಶಿಲ್ಪಕಲೆಗಳನ್ನು ನೋಡಿ ಸಂತೋಷ ಪಡ್ತೇವೆ. ಅದು ಒಂದು ರೀತಿಯದ್ದಾದರೆ, ಈ ಪರಂಪರೆಯ ಬಗ್ಗೆ, ಇತಿಹಾಸದ ಬಗ್ಗೂ ಕೂಡ ನಾವು ಅವಲೋಕನವನ್ನು ಮಾಡಬೇಕಾದಂತಹ ಅಗತ್ಯ ಇವತ್ತು ಇದೆ. ಅದಕ್ಕೋಸ್ಕರವಾಗಿ 4 ಮಾತು, ಹೆಚ್ಚು ಹೇಳುವುದಿಲ್ಲ, 4 ಮಾತು ದೇವಸ್ಥಾನಗಳ ಬಗ್ಗೆ ನಾನು ಹೇಳ್ತೇನೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಸಂಸಾರೇ ವರ್ತತೆ ನೃಣಾಂ ಪುರುಷಾರ್ಥ ಚತುಷ್ಟಯಂ ಪ್ರಾಪ್ತಂ ಕುರ್ಯುಹು ದೇವತಾನಾಂ ಸಮ್ಯಕ್ ಆರಾಧನಂತ್ವಿಹ. ನಮಗೆಲ್ಲರಿಗೂ ಕೂಡ ಗೊತ್ತೇ ಇರುವಂಥದ್ದು, ಸಂಕಲ್ಪ ಮಾಡುವಾಗ ಹೇಳ್ತೇವೆ, ಧರ್ಮಾರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥಂ ಅಂತ. 4 ಪುರುಷಾರ್ಥಗಳು. ಪುರುಷೈ ಅರ್ಥ್ಯಂತೆ ಇತಿ ಪುರುಷಾರ್ಥ. ಈ 4 ಪುರುಷಾರ್ಥಗಳನ್ನು ಪಡೆಯುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ. ಅದು ಬೇಕು ಅಂತಾದರೆ ದೇವತಾರಾಧನಂತ್ವಿಹ. ಏನು ಮಾಡಬೇಕು, ದೇವತೆಗಳಿಗೆ ನಾವು ಮೊರೆ ಹೋಗಬೇಕು, ದೇವತಾ ಆರಾಧನೆಯನ್ನು ಮಾಡಬೇಕು. ದೇವತಾರಾಧನೆಯನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ. ನಮ್ಮ ಧರ್ಮದಲ್ಲಿ ಅಥವಾ ಸಂಸ್ಕೃತಿಯಲ್ಲಿ ಭಗವಂತ ಎಲ್ಲ ಕಡೆ ವಿಶ್ವವ್ಯಾಪಿಯಾಗಿದ್ದಾನೆ ಅಂತ ನಾವು ಹೇಳ್ತೇವೆ. ಅಂತಹ ವಿಶ್ವವ್ಯಾಪಿಯಾದಂತಹ ದೇವನನ್ನು ಎಲ್ಲೋ ಹೋಗಿ ನಾವು ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಒಂದು ಅಧಿಷ್ಠಾನ ಅಂತ ಬೇಕು, ಒಂದು ಮೂರ್ತಿ ಅಂತ ಹೇಳುವಂಥದ್ದು ಬೇಕು. ಅದು ಪಂಚಲೋಹದ್ದಿರ್ಬೋದು, ಕಲ್ಲಿನದ್ದಿರಬಹುದು, ಅಥವಾ ಶಿಲೆಯದ್ದಿರ್ಬೋದು, ಮಣ್ಣಿನದ್ದಿರ್ಬೋದು. ಅದು ಬೇರೆ ಬೇರೆ ವಿಚಾರದಲ್ಲಿ ಆಗಮಶಾಸ್ತ್ರದ ಅದರ ಬಗ್ಗೆ ಹೇಳ್ತಾರೆ. ಹಾಗಿರುವಾಗ ಅಂತಹ ಅಧಿಷ್ಠಾನ ಅಂತ ಹೇಳುವಂಥದ್ದು ಬೇಕು. ಹಾಗಾದರೆ ಅಧಿಷ್ಠಾನ ಮಾತ್ರ ಇದ್ದರೆ ಸಾಕಾ? ಮರದ ಬುಡದಲ್ಲಿ ದೇವರ ಮೂರ್ತಿಯನ್ನಿಟ್ಟು ಪ್ರತಿಷ್ಠೆ ಮಾಡಿದರೆ ಆಗ್ತದ? ಅಲ್ಲ. ಅದಕ್ಕೆ ದೇವಸ್ಥಾನ ಅಥವಾ ದೇವಾಲಯ ಅಂತ ಹೇಳುವಂತಹ ಒಂದು ವ್ಯವಸ್ಥೆ ಬೇಕು. ಆ ದೇವಾಲಯಕ್ಕೂ ಕೂಡ ಅದರದ್ದೇ ಆದಂತಹ ವಾಸ್ತುಶಾಸ್ತ್ರ, ಶಿಲ್ಪಶಾಸ್ತ್ರದ ಒಂದು ಅಚ್ಚುಕಟ್ಟು ಅಂತ ಹೇಳುವಂಥದ್ದು ಬೇಕು. ಹೀಗೆಲ್ಲ ಒಂದು ವ್ಯವಸ್ಥೆಯು ಸರಿಯಾಗಿ ಮೂಡಿ ಬಂದಾಗ ಒಬ್ಬ ಗೃಹಸ್ಥನಾದವನು ಸರಿಯಾಗಿ ದೇವರ ಆರಾಧನೆಯನ್ನು ಮಾಡಲಿಕ್ಕಾಗ್ತದೆ. ಅದಕ್ಕೋಸ್ಕರವಾಗಿ ದೇವಾಲಯದ ಪರಂಪರೆ ಸಾವಿರಾರು ವರ್ಷದಿಂದ ನಮ್ಮಲ್ಲಿ ಬಂದಿದೆ. ಒಟ್ಟಾರೆ ಯಾಕೆ ಹಾಗಾದರೆ, ಪುರುಷಾರ್ಥ ಪ್ರಾಪ್ತಿಗೋಸ್ಕರವಾಗಿ ಮನುಷ್ಯನು ದೇವತಾರಾಧನೆಯನ್ನು ಮಾಡಬೇಕು. ನೃಲೋಕೆ ಪ್ರತಿಮಾಂ ವೀಕ್ಷ್ಯ ಪೂಜಾಂ ಗೃಹಂತಿ ದೇವತಾಃ ತಸ್ಮಾತ್ತು ದೇವತಾಃ ಸರ್ವಾಃ ಸ್ಥಾಪ್ಯಂತೆ ಭುವಿ ಮಾನವೈಃ ಅಂತ ಹೇಳಿದರೆ ಎಷ್ಟು ಚೆನ್ನಾಗಿರುವಂತಹ ಶ್ಲೋಕ ನೋಡಿ. ಈ ದೇವತೆಗಳೆಲ್ಲರೂ ಕೂಡ ಮೂರ್ತಿಗಳಲ್ಲಿ ಸನ್ನಿಹಿತರಾಗಿ ನಾವು ಕೊಡುವಂತಹ ಪೂಜೆಯನ್ನು ಸ್ವೀಕಾರ ಮಾಡ್ತಾರಂತೆ. ಅದಕ್ಕೋಸ್ಕರವಾಗಿ ಕಲಿಯುಗದಲ್ಲಿ ಈ ಮೂರ್ತಿ ಆರಾಧನೆ, ವಿಗ್ರಹ ಆರಾಧನೆ ಅಂತ ಹೇಳುವಂಥದ್ದು ಪರಂಪರಾಗತವಾಗಿ ಬಂದಿದೆ. ಒಂದಷ್ಟು ಜನ ಹೇಳ್ತಾರೆ, ಈ ಬುದ್ಧಿಜೀವಿಗಳೆಲ್ಲ ಮೂರ್ತಿ ಪೂಜೆ ಮಾಡಬಾರ್ದು, ಮೂರ್ತಿಯಲ್ಲಿ ದೇವರಿಲ್ಲ, ಅದು ಇಲ್ಲ, ಇದಿಲ್ಲ ಅಂತ ಹೇಳಿಕೊಂಡು. ಅವರೆಲ್ಲ ಅವರವರ ಬೇಳೆಯನ್ನು ಬೇಯಿಸಿಕೊಳ್ಳಲಿಕ್ಕೆ ಹೇಳುವಂಥದ್ದಷ್ಟೇ. ಅದರಲ್ಲಿ ಯಾವುದೇ ಸತ್ವ ಇಲ್ಲ. ಅದರ ಬಗ್ಗೆ ಬುದ್ಧಿವಂತರಾದಂತಹ ನಾವು ಗಮನ ಹರಿಸುವ ಅಗತ್ಯವೇ ಇಲ್ಲ. ಮೂರ್ತಿ ಪೂಜೆ ಅಂತ ಹೇಳುವಂಥದ್ದು
ಪರಂಪರಾಗತವಾಗಿ ನಮಗೆ ಬಂದಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಇಲ್ಲದಿದ್ದರೆ ಸಾವಿರಾರು ವರ್ಷದ ಹಿಂದೆ ನಿರ್ಮಾಣವಾದಂತಹ ಎಂತೆಂತಹ ದೊಡ್ಡ ದೇವಾಲಯಗಳು ಇವತ್ತಿಗೂ ಕೂಡ ಇದೆ, ಏನೂ ಅದಕ್ಕೆ ತೊಂದರೆ ಆಗದೆ. ಒಂದಷ್ಟು ಬ್ರಿಟಿಷರ ದಾಳಿಯಿಂದ ಏನಾದರೂ ತೊಂದರೆಗಳಾಗಿರ್ಬೋದು, ಆದರೂ ತಮ್ಮ ಅಸ್ತಿತ್ವವನ್ನು ಇವತ್ತು ಉಳಿಸಿಕೊಂಡಿವೆ ಅಂತಾದರೆ, ಹಾಗಾದರೆ ನೀವು ಮೂರ್ತಿ ಪೂಜೆ ಮಾಡಬಾರದು ಅಂತ ಹೇಳುವಂಥದ್ದಕ್ಕೆ ಏನು ಆಧಾರ? ನಮಗೆ ಪ್ರತ್ಯಕ್ಷವಾದಂತಹ ಪ್ರಮಾಣವೇ ಕಾಣ್ತಾ ಇದೆ ಅಲ್ಲ, ನಮ್ಮ ಹಿರಿಯರು ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಅಂತ. ಆದ್ದರಿಂದ ನಾವು ಆ ದೇವಾಲಯಗಳ ಬಗ್ಗೆ, ದೇವಾಲಯದಲ್ಲಿರುವಂತಹ ದೇವರ ಬಗ್ಗೆ ತುಂಬ ಗೌರವವನ್ನು, ಭಕ್ತಿ ಶ್ರದ್ಧೆಯನ್ನು ಇಟ್ಟುಕೊಳ್ಳಬೇಕಾಗ್ತದೆ. ಇನ್ನೊಂದು ಕಡೆ ಹೇಳ್ತಾರೆ, ಗ್ರಾಮ ಮಧ್ಯೆ ವಿನಾಲಿಂಗಂ ಸ್ಮಶಾನ ಸದೃಶಂ ಭವೇತ್ ಅಂತ. ಒಂದು ಗ್ರಾಮಕ್ಕೆ ಒಂದು ದೇವಸ್ಥಾನ ಇಲ್ಲ ಅಂತಾದರೆ ಅದು ಸ್ಮಶಾನದ ಹಾಗೆ ಅಂತ. ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ಗ್ರಾಮ ದೇವಸ್ಥಾನ ಅಥವಾ ಮಾಗಣೆಯ ದೇವಸ್ಥಾನ ಎಲ್ಲವೂ ಕೂಡ ಇದೆ. ನಮಗೆಲ್ಲ ಗೊತ್ತಿರುವಂಥದ್ದೇ. ಮನೆಯಲ್ಲಿ ಏನಾದರೂ ಒಳ್ಳೆ ಕೆಲಸಗಳಾಗುವಾಗ ಗ್ರಾಮ ದೇವಸ್ಥಾನಕ್ಕೆ ಹೋಗಿ ಗ್ರಾಮ ದೇವರಿಗೆ ವಿಶೇಷವಾದಂತಹ ಸೇವೆಯನ್ನು ಮಾಡ್ತೇವೆ. ಮಾಗಣೆಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸೇವೆಯನ್ನು ಮಾಡ್ತೇವೆ. ನಮ್ಮ ಊರಿನ ಗ್ರಾಮದ ದೇವಸ್ಥಾನದಲ್ಲಿ ಉತ್ಸವ ಆಗ್ತಾ ಉಂಟು ಅಂತಾದರೆ ನಮ್ಮ ಮನೆಗಳಲ್ಲಿ ಮದುವೆ ಅಥವಾ ಮುಂಜಿ ಅಥವಾ ಗೃಹ ಪ್ರವೇಶಾದಿ ಶುಭ ಸಮಾರಂಭಗಳನ್ನು ನಾವು ಮಾಡುವುದಿಲ್ಲ. ನೋಡಿ, ಇದನ್ನೆಲ್ಲ ನಾವು ಆಲೋಚನೆ ಮಾಡಬೇಕು. ಆದ್ದರಿಂದ ಒಂದು ಗ್ರಾಮಕ್ಕೆ, ಮುಖಕ್ಕೆ ಹೇಗೆ ತಿಲಕವು ಶೋಭೆಯನ್ನು ಹೆಚ್ಚಿಸ್ತದೋ ಹಾಗೆ ಒಂದು ಗ್ರಾಮಕ್ಕೆ ಒಂದು ದೇವಸ್ಥಾನ ಇದ್ದಾಗ ಆ ಗ್ರಾಮದ ಶೋಭೆಯೂ ಹೆಚ್ಚಾಗ್ತದೆ. ಇಲ್ಲದಿದ್ದರೆ ಅದು ಸ್ಮಶಾನದ ಹಾಗೆ ಆ ಗ್ರಾಮ. ಅಲ್ಲಿರುವಂತಹ ಜನರೆಲ್ಲರೂ ಕೂಡ ಸತ್ತು ಬಿದ್ದ ಹೆಣಗಳು ಅಂತ ಅರ್ಥ ಇದೆ, ನಾವು ತಿಳ್ಕೊಳ್ಬೇಕು. ಗೊತ್ತಾಯ್ತು? ಆ ಪ್ರಕಾರವಾಗಿ ಆ ದೇವಸ್ಥಾನಗಳನ್ನು ನಾವು ಗೌರವಿಸಬೇಕು, ರಕ್ಷಿಸಬೇಕು, ಕಾಪಾಡಿಕೊಂಡು ಬರಬೇಕು. ಮತ್ತು ಇನ್ನೊಂದೇನು ಅಂತ ಕೇಳಿದರೆ, ಈಗ ಎಷ್ಟೋ ದೇವಸ್ಥಾನಗಳನ್ನು ಹೊಸದಾಗಿ ನಾವು ಕಟ್ತಾ ಇದ್ದೇವೆ. ಬಹಳ ವಿಶೇಷ. ದೇವಾಲಯವನ್ನು, ಹೊಸ ದೇವಸ್ಥಾನವನ್ನು ಕಟ್ಟಿದರೆ ಅದಕ್ಕೆ ತುಂಬ ಮಹತ್ವವನ್ನು ಹೇಳಿದ್ದಾರೆ. ಅದು ಒಂದು ಕಡೆ ಆದರೆ, ಅಜೀರ್ಣವಾದಂತಹ ದೇವಸ್ಥಾನಗಳನ್ನು ಕೂಡ ನಾವು ಪುನರುತ್ಥಾನ ಮಾಡುವಂಥದ್ದು ಕೂಡ ಬಹಳ ಮುಖ್ಯವಾದದ್ದು. ಎಷ್ಟೋ ಸಾವಿರಾರು ದೇವಸ್ಥಾನಗಳು, ಏನು ಪುರಾಣ ಪ್ರಸಿದ್ಧವಾದಂತಹ ದೇವಸ್ಥಾನಗಳು ಸರಿಯಾದಂತಹ ಆರೈಕೆ ಇಲ್ಲದೆ ಇವತ್ತು ಶೋಚನೀಯವಾದಂತಹ ಸ್ಥಿತಿಯಲ್ಲಿದೆ. ಆದ್ದರಿಂದ ಹೊಸ ದೇವಸ್ಥಾನವನ್ನು ಕಟ್ಟುವುದರ ಜೊತೆಗೆ ನಾವು ಈಗ ಹೇಳಿದ ಹಾಗೆ ಅಜೀರ್ಣವಾದಂತಹ ದೇವಸ್ಥಾನದ ಪುನರುತ್ಥಾನಕ್ಕೆ ತುಂಬ ಗಮನವನ್ನು ನಾವು ಕೊಡಬೇಕಾಗಿದೆ. ಈಗ ಒಂದು ದೇವಸ್ಥಾನವನ್ನು ಕಟ್ಟಿದರೆ ಏನು ಫಲ? ಯಾರೋ ಒಬ್ಬ ಅಥವಾ ಒಂದಷ್ಟು ಜನರು ಸೇರಿ ಅಥವಾ ವಂತಿಗೆಗಳನ್ನು ಮಾಡಿ ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಈಗ ಎಲ್ಲ ಕಡೆಯಲ್ಲಿ ಕೂಡ ಶಿಲಾಮಯವಾದಂತಹ ದೇವಸ್ಥಾನವನ್ನೇ ನಾವು ಕಾಣ್ತಾ ಇದ್ದೇವೆ. ಇದರ ಫಲ ಏನು ಅಂತ ಕೇಳಿದರೆ, ಶಾಸ್ತ್ರ ಹೇಳ್ತದೆ, ಆಲಯಂ ಕಾರಯೇದ್ಯಸ್ತು ಬಹುಜಂತೂಪಕಾರಕಂ ಸಜಾತಿ ಬ್ರಹ್ಮಭವನಂ ಕುಲತ್ರಯ ಸಮನ್ವಿತಃ ಅಂತ ಹೇಳಿದರು. ಎಷ್ಟು ಸುಂದರವಾದಂತಹ ಮಾತು. ಯಾರು ದೇವಾಲಯವನ್ನು ಅರ್ಥಾತ್ ದೇವಸ್ಥಾನವನ್ನು ಕಟ್ಟಿಸ್ತಾನೋ ಅವನಿಗೆ ಅವನು ಬ್ರಹ್ಮಭವನ ಅಂದರೆ ದೇವತೆಗಳ ಹತ್ತಿರ ಅವನಿಗೆ ವಾಸವನ್ನು ಮಾಡತಕ್ಕಂತಹ ಯೋಗ್ಯತೆ ಬರ್ತದೆ ಅಂತ. ಬಹುಜಂತೂಪಕಾರಕಂ ಅಂತ ಹೇಳಿದ್ದಾರೆ. ದೇವಸ್ಥಾನ ಒಬ್ಬನು ಕಟ್ಟಿಸಿದರೂ ಕೂಡ ಅದರ ಉಪಕಾರ ಎಲ್ಲರಿಗೂ ಕೂಡ. ಇದು ನಾನು ಕಟ್ಟಿದ ದೇವಸ್ಥಾನ, ಇಲ್ಲಿಗೆ ನಾನು ಮಾತ್ರ ಹೋಗ್ತೇನೆ ಅಂತ ಹೇಳಿದರೆ ಆಗುವುದಿಲ್ಲ. ಹಾಗೆ ಯಾರು ಮಾಡುವುದಿಲ್ಲ. ಆ ಊರಿನವರು, ಪರ ಊರಿನವರು ಎಲ್ಲರೂ ಕೂಡ ಬಂದು ಅಲ್ಲಿ ಸೇವೆಯನ್ನು ಮಾಡಿ ತಮ್ಮ ಭಕ್ತಿ ಶ್ರದ್ಧೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಅದರಿಂದ ದೇವಸ್ಥಾನ ಅಂತ ಹೇಳುವಂಥದ್ದು ಬಹುಜಂತೂಪಕಾರಕವಾಗಿರುವಂತಹ ಒಂದು ವ್ಯವಸ್ಥೆ. ಅಂತಹ ಪುಣ್ಯತಮವಾದಂತಹ ಕೆಲಸ ಅಂತ ಏನು ನಮ್ಮ ಪುರಾಣಗಳು ಅದನ್ನು ಹಾಡಿ ಹೊಗಳ್ತಾ ಇದೆ. ಅದೇ ರೀತಿಯಲ್ಲಿ ದೇವಸ್ಥಾನ ಮಾತ್ರ ಅಲ್ಲ, ಆರಾಮ ಕಾರಕಾರಾಜನ್ ದೇವತಾ ಗೃಹಕಾರಿಣಃ ತಡಾಗ ಗ್ರಾಮ ಕರ್ತಾರಃ ಪೂಜ್ಯಂತೆ ಹರಿಣಾಸಃ. 10 ಜನರಿಗೆ ಉಪಯೋಗ ಆಗುವಂತಹ ಉದ್ಯಾನವನವನ್ನು, ಅದೇ ರೀತಿಯಾಗಿ ಸರೋವರಗಳನ್ನು, ಕೆರೆಯನ್ನು, ದೇವಸ್ಥಾನಗಳನ್ನು ಯಾರು ಕಟ್ಟಿಸ್ತಾನೋ ಪೂಜ್ಯಂತೆ ಹರಿಣಾಸಃ, ಅವನು ಹರಿಯ ಬಳಿಯಲ್ಲಿ ಯಾವಾಗಲೂ ಕೂಡ ವಾಸಿಸಲಿಕ್ಕೆ ಯೋಗ್ಯನಾಗ್ತಾನೆ ಅಂತ. ಅಂದರೆ ಅವನಿಗೆ ಮೋಕ್ಷ ಪದ ಪ್ರಾಪ್ತಿಯಾಗ್ತದೆ ಅಂತ ಹೇಳುವಂಥದ್ದು ಇದರ ಅರ್ಥ. ಅಂದರೆ ನೋಡಿ, ನಮ್ಮ ಧರ್ಮದಲ್ಲಿ ತ್ಯಾಗಕ್ಕೆ ನಾವು ತುಂಬ ಮಹತ್ವವನ್ನು ಕೊಟ್ಟಿದ್ದೇವೆ. ತ್ಯಾಗೇನ ಏಕೇನ ಅಮೃತತ್ವ ಮಾನಶೋಹು ಅಂತ ಹೇಳ್ತಾರೆ. ತ್ಯಾಗದಿಂದ ಅಮೃತತ್ವ ಪ್ರಾಪ್ತಿಯಾಗ್ತದೆ ಅಂತ. ಆದ್ದರಿಂದ ಇದೆಲ್ಲವೂ ಕೂಡ ಯಾವುದು ಉದ್ಯಾನವನ ಅಥವಾ ಒಂದು ಬಾವಿ
ಒಂದು ಕೆರೆ, ಸರೋವರ, ದೇವಸ್ಥಾನ ಇದು ತನ್ನ ಮನೆಗೆ ಮಾತ್ರ ಅಲ್ಲ, 100,000 ಜನರಿಗೆ ಉಪಯೋಗ ಆಗುವಂತಹ ಒಂದು ಸಾಮಾಜಿಕ ವ್ಯವಸ್ಥೆ. ಆದ್ದರಿಂದ ಅಂತಹ ಪುಣ್ಯಪ್ರದವಾದಂತಹ ಕೆಲಸವನ್ನು ಮಾಡುವವನಿಗೆ ಅವನಿಗೆ ಉನ್ನತವಾದಂತಹ ಸ್ಥಾನಮಾನ ಪ್ರಾಪ್ತಿಯಾಗ್ತದೆ ಎಂಬುದಾಗಿ ಶಾಸ್ತ್ರಕಾರರ ಅಭಿಪ್ರಾಯ. ಅದೇ ರೀತಿಯಾಗಿ ಅರ್ಚನಾ ನವನೀತ ಅಂತ ಇದೆ. ಆ ಅರ್ಚನಾ ನವನೀತ ಅಂತ ಹೇಳುವಂತಹ ಗ್ರಂಥದಲ್ಲಿ ಕೂಡ ಹೇಳ್ತಾರೆ, ದ್ವೀಪ, ವರ್ಷ, ನಗರ, ಕ್ಷೇತ್ರ, ಗ್ರಾಮಗಳಲ್ಲಿ ಯಾರು ದೇವಸ್ಥಾನವನ್ನು ಕಟ್ಟಿಸಿ ಅಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿ ಪೂಜಿಸ್ತಾನೋ ಅಲ್ಲಿ ಭಗವಂತ ಸನ್ನಿಹಿತನಾಗ್ತಾನೆ. ಇದನ್ನು ಹೇಳಿದ್ದು ಯಾರು ಅಂತ ಕೇಳಿದರೆ ವಿಷ್ಣು, ಕೇಳಿದ್ದು ಯಾರು ಅಂತ ಕೇಳಿದರೆ ಬ್ರಹ್ಮ. ಬ್ರಹ್ಮದೇವರು ಕೇಳ್ತಾರೆ ವಿಷ್ಣು ದೇವರ ಹತ್ರ ದೇವಾಲಯವನ್ನು ಕಟ್ಟಿಸುವಂತಹ ಮಹತ್ವ ಏನುಂಟು. ಆಗ ವಿಷ್ಣುದೇವರು ಹೇಳುವಂತಹ ಮಾತು, ಗ್ರಾಮದಲ್ಲಿ ಅಥವಾ ನಗರದಲ್ಲಿ, ದ್ವೀಪ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದೇವಸ್ಥಾನವನ್ನು ಕಟ್ಟಿಸಿ ದೇವರನ್ನು ಪ್ರತಿಷ್ಠಾಪಿಸಿ ಯಾರು ಅಲ್ಲಿ ಉತ್ಸವ, ಪೂಜೆ ಇದನ್ನೆಲ್ಲ ನಡೆಸ್ತಾನೋ ಅದರಿಂದ ನಾನು ಸಂಪ್ರೀತನಾಗ್ತೇನೆ ಎಂಬುದಾಗಿ ಭಗವಂತ ಹೇಳಿದಂತಹ ಮಾತು. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾ ಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೇಹತೆ ಲಭತೆ ಚ ತತಃಕಾಮಾನ್ ಮಯೈವ ವಿಹಿತಾನ್ ಹಿತಾನ್ ಅಂತ ಭಗವಂತ ಗೀತೆಯಲ್ಲಿ ಹೇಳಿದಂತಹ ಮಾತು. ಯಾವ ಯಾವ ತನು ಅಂದರೆ ನಾವು ಬೇರೆ ಬೇರೆ ರೂಪದಲ್ಲಿ ಭಗವಂತನನ್ನು ಆರಾಧನೆ ಮಾಡ್ತೇವೆ. ಕೃಷ್ಣ, ನರಸಿಂಹ, ಶಿವ, ಮತ್ತು ವಿಷ್ಣು, ಹನುಮಂತ, ಹೀಗೆ ಬೇರೆ ಬೇರೆ, ಗರುಡ, ಹೀಗೆ ಬೇರೆ ಬೇರೆ ರೂಪದಲ್ಲಿ ಯಾರಿಗೂ ಪೂಜೆ ಮಾಡಿದರೂ ಕೂಡ ಆ ದೇವತೆಯಲ್ಲಿ ಶ್ರದ್ಧೆ ಹೆಚ್ಚಾಗುವ ಹಾಗೆ ನಾನು ಮಾಡ್ತೇನೆ. ಮತ್ತು ಯಾವ ದೇವತೆಗಳನ್ನು ನೀವು ಪೂಜಿಸಿದರೂ ಕೂಡ ಅದು ನನ್ನ ಪೂಜೆಯೇ ಆಗಿರುತ್ತದೆ ಅಂತ ಪರಮಾತ್ಮ ಶ್ರೀಕೃಷ್ಣ ಹೇಳಿದಂತಹ ಮಾತು. ಆದ್ದರಿಂದ ಇಲ್ಲಿ ಶ್ರೀಕೃಷ್ಣ ಅಂತ ಹೇಳಿದರೆ ಕೊಳಲನ್ನು ಹಿಡಿದುಕೊಂಡು ನವಿಲುಗರಿಯನ್ನು ಸಿಕ್ಕಿಸಿಕೊಂಡಂತಹ ಶ್ರೀಕೃಷ್ಣ ಅಂತ ತಿಳ್ಕೊಳ್ಬಾರ್ದು, ಭಗವಂತ ಅಂತ ತಿಳ್ಕೊಳ್ಬೇಕು ನಾವು. ಯಾವ ದೇವರ ಪೂಜೆಯನ್ನು ಮಾಡಿದರೂ ಕೂಡ ಅದು ಭಗವಂತನಿಗೆ ಸಲ್ತದೆ ಅಂತ ಹೇಳುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಕೃಷ್ಣ ಪರಮಾತ್ಮನೇ ಅದನ್ನು ನಮಗೆ ಗೀತೆಯಲ್ಲಿ ವಿಧಿಸಿದ್ದಾನೆ. ಆ ಪ್ರಕಾರವಾಗಿ ಇವತ್ತು ಇನ್ನೊಂದು ನಾವು ಮುಖ್ಯವಾಗಿ ನೋಡಬೇಕಾದದ್ದು, ಅದೆಷ್ಟೋ ಪ್ರಕಾರದ ದೇವಸ್ಥಾನವನ್ನು ನಾವು ಕಾಣ್ತೇವೆ. ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಥರ, ಅದೇ ರೀತಿಯಾಗಿ ಉತ್ತರ ಭಾರತಕ್ಕೆ ಹೋದರೆ ಬೇರೆ, ಕೇರಳದ ಭಾಗಕ್ಕೆ ಹೋದರೆ ಅಲ್ಲಿ ಒಂದು ರೀತಿಯ ದೇವಸ್ಥಾನಗಳು. ಇದಕ್ಕೆಲ್ಲದಕ್ಕೂ ಕೂಡ ಪ್ರಮಾಣ ಇದೆ. ವಾಸ್ತುಶಾಸ್ತ್ರವು ಮತ್ತು ಅದಕ್ಕೆ ಪೂರಕವಾಗಿರುವಂತಹ ಶಿಲ್ಪಶಾಸ್ತ್ರವು ಇದನ್ನೆಲ್ಲವನ್ನು ಕೂಡ ನಮಗೆ ವಿಶೇಷವಾಗಿ ತಿಳಿಸಿಕೊಡ್ತಾ ಇದೆ. ಅದರ ಬಗ್ಗೆ ಒಂದು 6 ರೀತಿಯ ದೇವಸ್ಥಾನಗಳನ್ನು ನಾವು ಸಾಮಾನ್ಯವಾಗಿ ಕಾಣ್ಬೋದು. ಅದರ ಬಗ್ಗೆ ಒಂದು ಸೂಕ್ಷ್ಮ ಅವಲೋಕನವನ್ನು ನಾವು ಮಾಡೋಣ. ಅದರಲ್ಲಿ ಮೊದಲನೆಯದು ಅಧಿಷ್ಠಾನ ಅಥವಾ ಷಡ್ವರ್ಗ ದೇವಾಲಯಗಳು ಅಂತ. ಇದನ್ನು ನಾವು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕಾಣಬಹುದು. ಎರಡನೆಯದು ಶೃಂಗ ದೇವಾಲಯಗಳು ಅಂತ. ಉತ್ತರ ಭಾರತದಲ್ಲಿ ಈ ವಿಭಾಗದ ದೇವಸ್ಥಾನವನ್ನು ಕಾಣಬಹುದು. ಇದರಲ್ಲಿ 14 ಪ್ರಕಾರಗಳಿವೆ ಶೃಂಗ ದೇವಾಲಯಗಳು ಅಂತ ಹೇಳುವಂತಹ ದೇವಾಲಯ ಸಮುಚ್ಚಯದಲ್ಲಿ. ಇನ್ನೊಂದು ಮೂರನೇದು ಔಡ್ರ ದೇವಾಲಯ. ಇವು ಉತ್ಕಲ ದೇಶ ಅಂದರೆ ಒರಿಸ್ಸಾ ಪ್ರಾಂತ್ಯದಲ್ಲಿರುವಂಥದ್ದು ಉತ್ಕಲ ಅಂತ ಹೇಳುವಂತಹ ಒಂದು ಜಾತಿಗೆ ಸೇರಿದಂತಹ ದೇವಾಲಯ. ಇನ್ನು ಲುಫಾ ದೇವಾಲಯ ಅಂತ ಹೇಳಿದರೆ ಬರ್ಮಾ, ಕೇರಳ, ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ಇದನ್ನು ನಾವು ಕಾಣಬಹುದು. ಇದನ್ನು ಚತುರ್ವರ್ಗ ದೇವಾಲಯ ಅಂತ ಹೇಳುವಂತಹ ಇನ್ನೊಂದು ಹೆಸರಿನಿಂದಲೂ ಕೂಡ ನಾವು ಕರಿತೇವೆ. 5ನೇದು ಶಾಕ್ತ ದೇವಾಲಯ, ಬಂಗಾಳದಲ್ಲಿ ಶಕ್ತಿಯ ಆರಾಧನೆಗೆ ವಿಹಿತವಾಗಿರುವಂತಹ ದೇವಾಲಯ. ಇದನ್ನು ಇದರಲ್ಲಿ ಬಂಗಾಳದಲ್ಲಿ ಕಾಣಬಹುದು. 6ನೇದ್ದು ಜೈನ ದೇವಾಲಯ. ಇದರಲ್ಲಿ 58 ಪ್ರಭೇದಗಳನ್ನು ಕಾಣಬಹುದು. ಹೀಗೆ ನಾವಿವತ್ತು ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇರುವಂತಹ ದೇವಾಲಯಗಳಲ್ಲಿ 6 ವಿಭಾಗ ನಾನೀಗ ಏನು ಹೇಳಿದ್ದೇನೆ ಇದನ್ನು ಕಾಣಬಹುದು. ಆದ್ದರಿಂದ ಇದರ ಬಗ್ಗೆ ನಾವು ಸರಿಯಾದಂತಹ ಗಮನವನ್ನು ಇಟ್ಟುಕೊಳ್ಬೇಕಾಗ್ತದೆ. ನಾವು ಹೋದಾಗ ನೋಡ್ತೇವೆ, ಸಂತೋಷ ಪಡ್ತೇವೆ, ಆದರೆ ಆ ದೇವಾಲಯದ ಒಂದು ಔಚಿತ್ಯ ಏನು, ಇದು ಯಾವ ಇದಕ್ಕೆ ವಿಭಾಗಕ್ಕೆ ಸೇರಿದಂತಹ ದೇವಾಲಯ, ಇದನ್ನೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಆ ಪ್ರಕಾರವಾಗಿ 6 ರೀತಿಯ ದೇವಾಲಯಗಳು ನಮಗೆ ಪರಂಪರಾ ಅನುಗತವಾಗಿ ಬಂದಿದೆ. ಮತ್ತು ದೇವರನ್ನು ದೇವಾಲಯದಲ್ಲಿ ಸ್ಥಾಪನೆ ಮಾಡುವಂಥದ್ದು, ಪೂಜಿಸುವಂಥದ್ದು ಅದು ಒಂದು ರೀತಿಯಾದರೆ ನಮ್ಮ ಎಲ್ಲ ಕಲೆಗಳಿಗೆ ಆಶ್ರಯ ಕೊಟ್ಟದ್ದು ದೇವಸ್ಥಾನಗಳು. ಇದನ್ನು ನಾವು ಯಾವಾಗಲೂ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು.
ದೊಡ್ಡ ದೊಡ್ಡ ಯಾವುದೇ ತಮಿಳುನಾಡು ಕೇರಳ ಭಾಗಕ್ಕೆ ನೀವು ಹೋದರೆ ಅಲ್ಲಿ ನೃತ್ಯ ಶಾಲೆ ಅಂತ ಇದ್ದು, ನೃತ್ಯ ಮಂಟಪ, ಸಂಗೀತ ಮಂಟಪ ಅಂತ ಇತ್ತು. ಆ ನೃತ್ಯ ಮಂಟಪದಲ್ಲಿ ದಿವಸ ನೃತ್ಯ ಸೇವೆಗಳು ಅಥವಾ ನೃತ್ಯವನ್ನು, ಸಂಗೀತವನ್ನು ಹೇಳಿಕೊಡುವಂತಹ, ಪಾಠ ಮಾಡುವಂತಹ ವ್ಯವಸ್ಥೆ ಇತ್ತು. ಹಾಗೆ ಯಕ್ಷಗಾನವನ್ನು ಕೂಡ ಕಲಿಸುವಂತಹ ಒಂದು ವ್ಯವಸ್ಥೆ ದೇವಾಲಯಗಳಲ್ಲಿತ್ತು. ಆದ್ದರಿಂದ ಇವತ್ತು ಏನು ನಮ್ಮ ಸನಾತನ ಪರಂಪರೆಯ ಕಲೆಗಳನ್ನು ನಾವು ಕಾಣ್ತಾ ಇದ್ದೇವೆ, ಅದಕ್ಕೆ ಎಲ್ಲದಕ್ಕೂ ಕೂಡ ಆಶ್ರಯ ಕೊಟ್ಟದ್ದು ನಮ್ಮ ದೇವಸ್ಥಾನಗಳು. ಇದನ್ನು ನಾವು ಗಮನದಲ್ಲಿಡಬೇಕು. ಇವತ್ತು ನಾವು ಬೇರೆ ಬೇರೆ ತರಗತಿಗಳನ್ನು ಮಾಡಿಕೊಂಡು ಅಲ್ಲಿ ಕಲಿತಾ ಇರಬಹುದು, ಆದರೆ ಎಲ್ಲದಕ್ಕೂ ಕೂಡ ಆಶ್ರಯ ಕೊಟ್ಟದ್ದು ನಮ್ಮ ದೇವಸ್ಥಾನಗಳು. ಯಾಕೆ? ಅಲ್ಲಿ ಅವರಿಗೆ ಕಲಿಯುವುದರ ಜೊತೆಗೆ ದೇವರ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗ್ತಿತ್ತು. ಆ ವಿದ್ಯಾರ್ಥಿಗಳು ಚೆನ್ನಾಗಿ ಜೀವನದಲ್ಲಿ ಮುಂದೆ ಬರ್ತಿದ್ದರು. ಹಾಗೆ ಈ ದೇವಾಲಯ ಪರಂಪರೆ ಅಂತ ಹೇಳುವಂಥದ್ದು ನಮ್ಮಲ್ಲಿ ಅನುಚಾನವಾಗಿ ಬಂದಿದೆ. ಒಂದು ದೇವಸ್ಥಾನದಲ್ಲಿ ಸಾನ್ನಿಧ್ಯ ವೃದ್ಧಿಯಾಗಬೇಕು ಅಂತಾದರೆ 5 ಅಂಶಗಳನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ. ಆಚಾರ್ಯ ತಪಸ, ಆಮ್ನಾಯ ಜಪೇನ, ನಿಯಮೇನ ಚ, ಉತ್ಸವೇನ ಅನ್ನದಾನೇನ, ಕ್ಷೇತ್ರವೃದ್ಧಿಸ್ತು ಪಂಚದ ಅಂತ. ಆಚಾರ್ಯಲ್ಲಿ ಪೂಜೆ ಮಾಡುವಂತಹ ಬ್ರಾಹ್ಮಣ ವರ್ಗ ತಪೋನಿಷ್ಠರಾಗಿರಬೇಕು. ಆಮ್ನಾಯ ಜಪೇನ, ವೇದ ಪುರಾಣ ಪ್ರವಚನಗಳು, ಪಾರಾಯಣಗಳು ನಿತ್ಯವಾಗಿ ನಡಿಬೇಕು. ನಿಯಮೇನ ಚ, ಒಂದು ನಿಯಮ ಇರಬೇಕು ದೇವಸ್ಥಾನದ ಆಚಾರ್ಯ ವರ್ಗಕ್ಕೆ, ಮತ್ತು ದೇವಸ್ಥಾನವನ್ನು ನಡೆಸುವಂತಹ ಆಡಳಿತ ಮಂಡಳಿಗೂ ಕೂಡ. ಪೂಜೆ ಮಾಡೋದು ಆಚಾರ್ಯ ವರ್ಗ ಮಾಡ್ತಾರೆ, ನಾವು ಹೇಗಿದ್ದರೂ ಆಗ್ತದೆ ಅಂತ ಹೇಳಿದರೆ ಆಗೋದಿಲ್ಲ. ಆಡಳಿತ ಮಂಡಳಿಗೂ ಕೂಡ ಅಷ್ಟು ದೊಡ್ಡ ಜವಾಬ್ದಾರಿ ಉಂಟು. ಉತ್ಸವೇನ ಅನ್ನದಾನೇನ, ನಿತ್ಯ ನೈಮಿತ್ತಿಕವಾದಂತಹ ಉತ್ಸವಗಳನ್ನು ಮಾಡುವಂಥದ್ದು. ಅನ್ನದಾನ ಅದು ಕೂಡ ಕ್ಷೇತ್ರವೃದ್ಧಿಗೆ ತುಂಬ ಪ್ರಧಾನವಾದದ್ದು. ಆದ್ದರಿಂದ ನಮ್ಮ ಎಷ್ಟೋ ಇಲ್ಲಿರುವಂತಹ ದೇವಸ್ಥಾನಗಳಲ್ಲಿ ಅನ್ನದಾನವನ್ನು ನಾವು ನೋಡ್ತಾ ಇದ್ದೇವೆ. ದೇವರ ಪ್ರಸಾದ ಅಂತ ಬಂದು ಅಲ್ಲಿ ಭೋಜನವನ್ನು ಸ್ವೀಕಾರ ಮಾಡ್ತಾರೆ. ಇದೆಲ್ಲ ಮಾಡೋದರಿಂದ ದೇವಸ್ಥಾನದ ಸಾನ್ನಿಧ್ಯ ವೃದ್ಧಿ ಆಗ್ತದೆ, ದೇವರ ಸಾನ್ನಿಧ್ಯ ವೃದ್ಧಿ ಆಗ್ತದೆ ಅಂತ ಹೇಳುವಂಥದ್ದು ಹಿರಿಯರ ಅಭಿಮತ. ಆ ಪ್ರಕಾರವಾಗಿ ನಮ್ಮಲ್ಲಿರುವಂತಹ ದೇವಸ್ಥಾನಗಳನ್ನು ರಕ್ಷಿಸಿಕೊಂಡು ಬರುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾ, ದೇವಾಲಯಗಳ ಬಗ್ಗೆ ಒಂದು ಸೂಕ್ಷ್ಮ ನೋಟವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.